ಅಂದರೆ ಬರ್ತೀರಾ? ಹುಷಾರಾಗಿ ಹೋಗಿ ಬನ್ನಿ. ಏನಾರ ಇದ್ದರೆ ಫೋನ್ ಮಾಡಿ ಆಯಿತಾ? ಇನ್ನೊಂದು 2 ದಿನ ಇದ್ದು ಹೋಗೋದಿತ್ತಲ್ಲ. ಇಲ್ಲ ಮಾವ, ಕೆಲಸ ಐತೆ, ಹೋಗ್ಬೇಕು. ಆಫೀಸಿಗೆ ರಜಾ ಹಾಕಿದ್ನಲ್ವಾ, ಹೋಗಲೇಬೇಕು. ಸರಿ ಕಣಪ್ಪ, ಆಯಿತು ಆಯಿತು. ಏನು ಮಾಡಿ ನಾವು ಬರ್ತೀವಿ ಯಾವಾಗನ ಬೆಂಗಳೂರಿಗೆ. ಹ್ಞೂ ಮಾವ, ಬನ್ನಿ. ಒಂದು ಸರಿ ನೀವು ಬಂದೇ ಇಲ್ವಲ್ಲ, ಯಾವಾಗಾದರೂ ಅತ್ತೆ ನೀವು ಬನ್ನಿ ಶಿವನ ಕರ್ಕೊಂಡು, ಸರಿನಾ? ಹೂ ಕನ್ನಡಿ ಅಂದರೆ ಆಯಿತು, ಬರ್ತೀವಿ. ನೀವು ಸರಸ್ವತಿನ ಚೆನ್ನಾಗಿ ನೋಡ್ಕೊಳ್ಳಿ. ನಂಗೆ ಗೊತ್ತಿಲ್ಲ ನನ್ನ ಮಗಳ ಬಗ್ಗೆ ಹೆಂಗೆ ಅಂತ. ನಿಮಗೂ ಒಂದು ತಿಂಗಳನ್ನ ಇದ್ದಿರೋ ಜೊತೆಲಿ ಅವಳು ಹೆಂಗೆ ಅಂತ ಗೊತ್ತಿರ್ತದಲ್ವಾ. ಚೆನ್ನಾಗಿ ನೋಡ್ಕೊಳ್ಳಿ ಹೊಸಿ. ಸರಿ ಮಾವ, ಆಯಿತು. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಇದ್ದೀನಲ್ವಾ. ಬಿಡಿ, ಓದ್ ನಾನು ನೋಡ್ಕೊತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಸೀಮೆಗಿಲ್ದವರು ಏನು ಹೆಂಗೆ ಮಾತಾಡ್ತಾವ ನೋಡು. ಅವ್ವ ನನ್ನ ಮಗಳು ಗೀತಂಗೆ ಒಂದು ಇಸ್ಕಾನ ಹಿಂಗೆ ಅಂದಿಲ್ಲ ಒಬ್ಬಿಗೆ. ಇವು ನಿಮ್ಮ ಮಾತ್ರವೇ ಅವ್ನು ನೋಡ್ಕೊ ಇನ್ನು ನೋಡ್ಕೊ ಅಂತ ಹೆಂಗೆ ಮಾತಾಡ್ತಾವ ನೋಡು. ಹಾಳಾದವನು ಹೆಂಗೋ ಸದಿ ಕೈ ತೊಳಗ್ತಾವಳಲ್ಲ ಅವಳು ಬಜಾರಿ. ಬಾಯ್ ಬಿಟ್ರೆ ಏನು ಮಾತಾಡ್ತಾಳೆ ಹೆಂಗೆಯ. ಒಳ್ಳೆ ನಮ್ಮ ಮನೆಗಿದ್ದು ಬಿಟ್ರೆ ಮನೆ ಹಾಳು ಮಾಡ್ಬಿಡ್ತಾಳೆ. ತೊಳಗಲಿ ಫಸ್ಟು ಹೊಂಟು ಬಿಡ್ಲಿ ಇವಳು. ಯಾಕೆ ಸರಸ್ವತಿ ಬೇಜಾರು ಮಾಡ್ಕೊಂಡಿದ್ಯಾ? ಹಾಂ ನೋಡು, ಬೇಜಾರು ಮಾಡ್ಕೊಬಿಡ. ಇನ್ನೇನು ಹಿಂಗೆ ಹೋಯ್ತೀರ, ಯಾವಾಗನ ಬರ್ಬೇಕು ಅಂದಾಗ ಬರ್ತೀರ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗ್ಬಿಟ್ಟು ಬಾ, ಸರಿಯಾ? ನಾವು ಯಾವಾಗನ ಒಂದು ದಿವಸ ಊರಿಗೆ ಬರಬೇಕು, ಬರ್ತೀವಿ, ಆಯಿತಾ? ಸರಿ ಕಣವ, ಆಯಿತು, ಬರ್ತೀವಿ. ಬನ್ನಿ, ಅಣ್ಣನೂ ಕರ್ಕೊಬನ್ನಿ. ಅಣ್ಣಂಗೇನೋ ನೋಡೋ ಶಾಸ್ತ್ರ ಏನಾರ ಮಾಡೋದಿದ್ರೆ ನಾನು ಕರೀರಿ. ಏನು ಮಕ್ಳು ಹಿಂಗನ್ಬಿಟ್ಟೆ ನಿನ್ನ ಬಿಟ್ಟು ನಾವು ಇವ್ರು ನೋಡೋ ಶಾಸ್ತ್ರ ಮಾಡೋಕ್ಕಾಯ್ತದೆ? ಸುಮ್ಮನಿರು, ನಾನೇ ಬಂದು ಕರ್ಕೊಬತ್ತೀನಿ. ಇಷ್ಟು ದಿನ ಇವಳೇ ಇದ್ಲೇನೋ. ಏನು ಮಾತಾಡ್ತಾರೆ ಇವರೇನೋ ಮುಂಚೆಗೆ ನಮ್ಮ ಮನೆಗೆ ಬಂದಿದ್ರೆ ನಾನೇ ನಿಮ್ಮ ಮನೇಲಿ ಇರಂಗಿಲ್ಲ ಬಿಡು. ಸರಿ ಆಯಿತು, ನಾನು ಕಾರಲ್ಲಿ ಇರ್ತೀನಿ, ಬಂದುಬಿಡಿ ಆಯಿತಾ? ಸರಸ್ವತಿ ಅವರೇ, ಬನ್ನಿ. ಆಯಿತು, ನೀವು ಹೋಗಿರಿ, ಬರ್ತೀನಿ. ಅಣ್ಣ, ಎಲ್ಲೋಗಿದ್ದೆ ನೀನು? ಇಷ್ಟ ತನಕ ನಿನ್ನ ಹುಡುಕ್ತಾ ಇದ್ದೆ. ಹೋಗೋ ಟೈಮಲ್ಲಿ ಎಲ್ಲರೂ ಹೊಂಟ್ಬಿಡ್ತೀಯಲ್ವಾ? ಇಲ್ಲ ಕಣವೆ, ಒಂದು ಎಳ್ನೀರು ಕಿತ್ತು ಕಾರಲ್ಲಿ ಮಡಗಿಸಿದ್ದೀನಿ. ಬೇಕಾದಾಗ ಕುಡೀರಿ, ಆಯಿತಾ? ಅದಂಥದ್ದು ಪಿಡ್ಜಲ್ಲಿ ಇಕ್ತಾರಲ್ಲ, ಅಲ್ಲಿ ಇಕ್ಕೊಂಡು ಕುಡೀರಿ, ಆಯಿತಾ? ಬೆಂಗಳೂರಿನಾಗೆ ದುಡ್ಡು ಜಾಸ್ತಿ ಅಂತ ಎಳ್ನೀರು, ಅದಕ್ಕೆ ಆ ಪೈಯ ಕಿತ್ತಾಕುಂಟು, ಅದಕ್ಕೆ ಹೊಲ್ತಕ್ಕೋಗಿ ಕಿತ್ಕೊಬತ್ತಿದ್ದೆ ಕಣವ, ಅಷ್ಟೇ. ಅಯ್ಯೋ, ಅದೆಲ್ಲ ಯಾಕೆ ಮಾಡೋಕೋದಣ್ಣ? ಸುಮ್ಕಿರವೆ, ಬೇಕಾದಾಗ ಕುಡೀರಿ, ಆಯಿತಾ? ಇನ್ನೇನವ, ಬತ್ತೀಯ? ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ, ಆಯಿತಾ? ಸರಿ ಕಣ, ಆಯಿತು, ಬರ್ತೀನಿ. ಮತ್ತೆ ಬನ್ನಿ, ಹೋಗೋಣ. ಸರು, ಚಿಕ್ಕಮ್ಮಂಗೂ ಹೇಳು ಬರ್ತೀನಿ ಅಂತ. ನೋಡು, ಎಷ್ಟು ಜಗಳ ಆಗಿರ್ಬೋದು, ಆದರೆ ಒಂದು ಮಾತು ಹೇಳ್ಬೇಕು, ಹೇಳವ. ಏನಣ್ಣ ಹಿಂಗಂತ ಇದ್ದೀನಿ ನೀನು? ಹೋಗೋಣ, ನಾನು ಹೇಳಲ್ಲ. ನೋಡಿ ಸರು, ಹಂಗೆಲ್ಲ ಅನ್ಬಾರ್ದು, ಹೇಳು ಒಂದು ಮಾತಾ. ಅವಳು ಜಗಳ ಕಾಯ್ತಾಳೆ, ಏನಾರ ಹೇಳಕ್ಕೆ ಹೋದ್ರೆ ಅವಳ ಹತ್ರ ಮಾತಾಡು ಅಂತೀಯ. ಹೇಳೋ ಮತ್ತೆ ಕೇಳವ ನೀನು, ಹೇಳೊಂದು ಮಾತಾ. ಅವಳು ಹೋಗಿದ್ದಂಗೆ ಅಲ್ವಾ? ಓಹೋ, ಇದೇನಿದು ಇಲ್ಲಿ ಬತ್ತಾವಳಲ್ಲ? ಚಿಕ್ಕಮ್ಮ, ಹೋಗಿ ಬರ್ತೀನಿ. ಆಯಿತು. ಸರಿ, ಇನ್ನೇನು, ಬನ್ನಿ ಹೋಗೋಣ. ಸರಿ ಬಾಬಾ, ನಾವು ಆಚೆ ಗಂಟೆ ಬರ್ತೀವಿ. ಸೀಮೆಗಿಲ್ಲಳು ಹೋಗಿ ಬರ್ತೀನಿ ಅಂತ ಬೇರೆ ಹೇಳಕ್ಕೆ ಬಂದಾಳೆ. ನಾನೇನು ಹೇಳ? ಕರೆದಿದ್ನೆ ನನಗೆ ಹೇಳ್ಬಿಟ್ಟು ಹೋಗು ಅಂತ. ನನ್ನ ಹತ್ರ ಯಾಕೆ ಮಾತಾಡ್ತಾವೋ ಕಾಣೆ ಇವೆಲ್ಲನೂ ನನ್ನ ತಲೆ ತಿನ್ನಕ್ಕೆ. ಗೀತುಂಗೊಂದು ಫೋನ್ ಮಾಡಬೇಕು, ಮಾಡೇ ಇಲ್ಲ. ಟೂರು 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 ಟೂರು. ಹಾಳಾದವಳು ಫೋನ್ ಯಾಕಿತ್ತಲ್ಲ, ಎಲ್ಲ ಹಾಳಾಗೋಗಳು ಕಾಣಲ್ಲ. ಫೋನ್ ಹತ್ತಕ್ಕೆ ಎಂಬುದು ದೊಡ್ಡರಾಗ ಅವಳಿಗೆ ಕಾಣೆ ಕಣವೆ. ಟೂರು 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 ಟೂರು. ಹಲೋ, ಅಯ್ಯಯ್ಯೋ, ಫೋನ್ ಹತ್ತಕ್ಕೆ ಏನೇ ಮಗ ನಿಂಗೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ಯಾ? ಏನಿಲ್ಲ ಕಣಮ್ಮ, ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ಏನ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದಿ? ಯಾಕೆ? ಅಲ್ಲ ಕಣ್ಣೆ ಮಗ, ನಿಮ್ಮ ಅತ್ತ ಮುಂದೆ ನಿನ್ನ ಮನೆಯಿಂದ ಹಾಸ್ಕೋಗು ಅನ್ಲ.
ಅವಳಿಗೆ ಗ್ರಾಚಾರ ಬಿಡಿಸ್ಬಿಡು. ಎದ್ರುಕೊಂಡು ನೀನು ಇದು ಮಾಡಕ್ಕೆ ಹೋಗ್ಬೇಡ. ತಲೆಗೆ ಬುದ್ಧಿಲ್ವ ನಿಂಗೆ? ಏ ಹಂಗಲ್ಲ ಕಣಮ್ಮ, ನೀ ಏನಾರ ಮಾಡ್ಕೋಬೇಡ. ನಾನು ಹೇಳಿದ್ದು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಅಭಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕೈತೆ ಕಣಮ್ಮ. ಅದಕ್ಕೇನೆ ಇಬ್ಬರು ಹೋಯ್ತಾ ಇದ್ದೀವಿ ಬೆಂಗಳೂರಿಗೆ. ಹೆಂಗೋ ಈ ಹಳ್ಳಿ ಸವಾಸ ತಪ್ಪಿತು ನನಗೆ. ಯಾರು ಇರ್ತಾರೆ ಇವ್ರ ಮನೇಲಿ? ಓ ಹಂಗೇನೆ ಮಗ. ಓ ಸರಿ ಆಯಿತು. ಈ ಹೆಂಗೋ ಸದ್ಯಕ್ಕೆ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾರ್ನಿ ಮಗ. ಎಷ್ಟು ಸಂಬಳ ಎಷ್ಟು ಬರ್ತದೆ ಸಂಬಳ ಹಂಗಾರೆ? ಅದೆಲ್ಲ ಹೇಳಿಲ್ಲ ಕಣಮ್ಮ ಅವನು. ಸಂಬಳ ಬೆಂಗಳೂರಿಗೆ ಹೋಗೋಣ, ಅಲ್ಲೇ ಮನೆ ಮಾಡ್ತೀನಿ, ಅಲ್ಲೇ ಇರೋಣ ಅಂತ ಅಂದವನೇ. ಏನು ಎತ್ತ ಅಂತ ಹೇಳಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಹೆಂಗೋ ಬಿಡು ಮಮ್ಮಿ, ಹೆಂಗೋ ಇವಾಗ ಹೋಯ್ತಾ ಇದ್ದೀನಲ್ಲ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅವ್ನ ಸಂಬಳವೇ ಅವನ ಹತ್ರಕ್ಕೆ ಬಿಡ್ಬೇಡ, ಖರ್ಚು ಮಾಡಿಬಿಡ್ತಾನೆ. ನೀನೆಲ್ಲ ಇಸ್ ಮಾಡಿಕೊಂಡು ಕೂಡಿಕೊ. ಅಯ್ಯೋ ನೀನಿನ್ನೆಂತ ಬುದ್ಧಿವಂತೆ ಬಾ, ನೀನು ಅದಕ್ಕೆ ಇದಕ್ಕೆ ಅಂತೆಲ್ಲ ತಗೊಂಡೋಗಿ ಸುರಿತೀಯ. ನೀನು ಅಷ್ಟೇ ದುಡ್ಡ ಖರ್ಚು ಮಾಡಕ್ಕೆ ಹೋಗ್ಬೇಡ, ಮಾಡಿಕೊ ಆಯ್ತಾ? ಸರಿ ಬಿಡು ಮಮ್ಮಿ, ಆಯಿತು. ಹೆಂಗೋ ಮಾಡ್ಕೊಂಡ್ರೆ ಆಗುತ್ತೆ. ಅಮ್ಮ ಆಮೇಲೆ ಅವ್ರು ಹೆಂಗವ್ರೆ ಮನೆಗೆ ಬಂದಿರೋ ಮನೆ ಹಾಳ್ರು ಏನು ಮಾಡ್ತಾವ್ರಿ ಎಲ್ಲರೂ? ಇನ್ನೂ ತೊಲಗಿಲ್ವ ಅವರು? ಓಹ್ ಹಾಳಾದವ್ರು ಇನ್ನೆಲ್ಲಿ ತೊಲಗ್ತಾರೆ? ನಮ್ಮ ಮನೆಗೆ ಟಿಕಾನೆ ಹೊಡ್ಕೊಂಡು ಕೂತ್ಬಿಟ್ಟವ್ರು ಹಂಗೆಯ. ಈ ಹಾಳಾದವಳು ಅವಳಲ್ಲ ನಿಮ್ಮ ಅಕ್ಕ, ಅವಳು ತೊಲಗಿಲ್ವು. ಈ ಹಾಳಾದವಳು ಇನ್ನೂ ಹೋಗಿಲ್ಲ, ಹೋಗ್ತಾಳೋ ಹೋಗಲ್ವೋ, ಒಂದೇ ಸರಿ ದೇವ್ರ ಪಾದ ಸೇರ್ಕೊತಾಳೋ ಗೊತ್ತಿಲ್ಲ. ಯಾರಮ್ಮ ಇಬ್ರು ಬಂದಿದ್ರು ಅಂದಲ್ಲ, ಸುಬಾಸು ಅವಳು ಹಾಳಾದವಳು ಇಬ್ರು ಹೋದ್ರಾ? ಅವೆಯ ತೊಲಗಿವು. ಯವ್ವ ನಿಮ್ಮ ದೊಡ್ಡಮ್ಮ ಏನು ಅದು ಇದು ಮಾಡಿಕೊಟ್ಟಿದ್ದು. ಏನು ಇವಳು ದುಡ್ದಿಕ್ಕೊಳೆ ನೋಡಿಲಿ ನನಗೆ. ಚೊಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಒಂದೊಂದು ಡಬ್ಬ ಕಣ್ಣೆ ಮಗ ತುಂಬಿ ಕೊಟ್ಲು. ಯವ್ವ ನಾನು ನಿಂಗೆ ಏನೂ ಕೊಡ್ಲಿವಲ್ಲ ಅಂತ ಬೇಜಾರಾಗೋಯ್ತು. ಓ ಹೌದೇನು ಮಮ್ಮಿ? ನೋಡು ನೀನು ಇದೆಯಾ, ನನಗೇನು ಮಾಡಿಕೊಟ್ಟಿಲ್ಲ ನೀನು. ಅವ್ರಿಗೆ ಮಾತ್ರ ಅದು ಇದು ಎಲ್ಲ ಮಾಡಿಕೊಟ್ರು. ಹಂಗಾರೆ ನಮ್ಮ ದೊಡ್ಡಮ್ಮ ಏನು ಬಿಟ್ಟು ಇತ್ತಲ್ಲ ಮಾಡಿಕೊಟ್ಟವಳೆ. ಮತ್ತೆ ಯಾರು ಸಿಕ್ತಲ್ಲ ಅಂತ ಮಾಡಿ ತುಂಬಿಸಿರ್ತಾಳೆ. ಹಂಗಾರೆ ಏನು ಅಂತ ನಮ್ಮ ಮನೆಗೆ ಬಂದು ಒಕ್ಕರಿಸ್ಕೊಂಡ್ಬಿಟ್ಟವರು. ನನಗೆ ನಮ್ಮ ಮನೇಲಿರೋ ಇದಿಲ್ಲ, ಅವ್ರು ಮಾತ್ರವ ಹಂಗೆ ಎಲ್ಲ ಮಾಡ್ತಾರಲ್ಲ ಮಮ್ಮಿ. ಅದೆಲ್ಲ ನೋಡ್ಕೊಂಡು ಹೆಂಗಿರ್ತೀಯ ಮಮ್ಮಿ ನೀನು? ಅಯ್ಯೋ ಏನು ಮಾಡೋದು, ನಾನು ಹಣೆ ಬರೋ ಚೆನ್ನಾಗಿಲ್ಲ. ಇವನ್ನೆಲ್ಲ ಕಣ್ಣಂಗೆ ನೋಡ್ಕೊಂಡಿದ್ದೀನಿ. ನಂಗಂತೂ ಇವ್ರಲ್ಲೆಲ್ಲ ನೋಡಿ ಸಾಕಾಗೋಗೈತೆ. ಏನು ಮೆರೀತಾರೆ. ಹಾಳಾಗೋಗ್ಲಿ ನೀನಾರವ ಮಗಳೇ, ಚೆನ್ನಾಗಿರು ಬೆಂಗಳೂರಿನಾಗೆ. ಯಾವಾಗಾನ ನಾನು ಒಂದು ದಿವಸ ಬಂದು ನೋಡ್ಕೊಂಡು ಹೋಗ್ತೀನಿ ನಿನ್ನ, ಸರಿನಾ? ಅಭಿ ಅವ್ರ ಅಮ್ಮನ ಪರ ನಿಂತ್ಕೊಂಡ್ಬಿಟ್ಟಿದೆ, ಪರವಾಗಿಲ್ಲ, ನಿನ್ನೂ ಕರ್ಕೊಂಡು ಹೋಯ್ತಾವನಲ್ಲ. ಅವ್ರ ಅಮ್ಮನ ಪರ ಯಾಕೊಮ್ಮೆ ನಿಂತ್ಕೋತಾನೆ, ನನ್ನ ಜೊತೆ ನಿಂತ್ಕೋತಾನೆ ಯಾವತ್ತಾದ್ರೂ ಅವನು. ಹಂಗೆ ಅವ್ನು ತಲೆ ಸವರ್ದಿದ್ದೀನಿ. ಅವ್ರ ಅಮ್ಮನ ಕಂಡ್ರೆ ಆಗಲ್ಲ ಅವನಿಗೆ, ಅವ್ರ ಅಮ್ಮನೇ ಕೆಲಸ ಕೊಡಿಸ್ತಾಳು. ಆದರೂ ಅವಳು ಕಂಡ್ರೆ ಆಗಲ್ಲ ಅವನಿಗೆ. ಕಮ್ಮಿ ಸಂಬಳದನ ಕೊಡ್ಸೋರಂತೆ. ಅದಕ್ಕೆ ಒಬ್ಬಿ ಕೋಪ ಮಾಡ್ಕೊಂಡಿದ್ದೆ, ಜಾಸ್ತಿ ಕೊಡಿಸ್ಬೇಕಲ್ವ ಅದು ಇದು ಅಂತ. ಹಿಂಗೆ ಜಗಳ ಮಾಡ್ತಾ ಇರ್ತಾರೆ ಮಮ್ಮಿ. ನಂಗಂತೂ ಅದೆಲ್ಲ ನೋಡಿ ಫುಲ್ ಖುಷಿ ಆಗಿಬಿಡ್ತದೆ. ಸರಿ ಆಯಿತು. ಹಂಗಾರೆ ಎಷ್ಟೊತ್ತಿಗೆ ಹೊಂಡ್ತೀರಾ? ಇವತ್ತು ಸಾಯಂಕಾಲಕ್ಕೆ ಹೊಂಡೋದೆಯಾ, ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂತೀವಿ. ಹಂಗಾರೆ ಮನೆಗಿನೇ ಎಲ್ಲ ಅಲ್ಲೇ ನೋಡ್ಬಿಟ್ರ ಬೆಂಗಳೂರಿನಲ್ಲಿ? ಹೂಕಲ್ ಮಮ್ಮಿ, ಎಲ್ಲ ನೋಡಾಯ್ತು, ಇನ್ನೇನು ಹೋಗೋದಷ್ಟೇ. ಓ ಸರಿ ಆಯ್ತು. ಹಂಗಾರೆ ಹುಷಾರಾಗಿ ಹೋಗ್ರಿ. ಸರಿ ಮಮ್ಮಿ ಆಯಿತು. ಯಾವಾಗನ ನೀನು ಬಾ ಬೆಂಗಳೂರಿಗೆ. ಬತ್ತಿಂಕಂತ ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.